ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ನೀವು ನೋಡ್ತಿದ್ದೀರಾ ಸಿಬಿಟಿ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ. ಮಂಡ್ಯ ಸ್ಯಾಂಜೋ ಆಸ್ಪತ್ರೆ ಬಳಿ ಅಪಘಾತ, 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಕೆಆರ್ಪೇಟೆ ಡಿಸ್ಟಿಲರಿ ಮತ್ತು ಎಥನಾಲ್ ಘಟಕ ನಿರ್ಮಾಣಕ್ಕೆ ಶಾಶ್ವತವಾಗಿ ಅನುಮತಿ ನೀಡಬಾರದು. ರೈತ ಮುಖಂಡ ಮಧುಗೆರೆ ರಾಜೇಗೌಡ ಮನವಿ ಸಲ್ಲಿಸಿದರು. ಭೀಮಸೇನ ರಾಜ್ಯ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅನೂರು ತಾಲೂಕು ಶಾಖೆ ಪದಾಧಿಕಾರಿಗಳ ಪದಗ್ರಹಣ. ದೇವಲಪುರದಲ್ಲಿ ರೈತರ ಬದುಕಿಗೆ ಉತ್ತಮ ಮಳೆಯಾಗಲು ಪಾತ್ರರಾಯನಿಗೆ ವಿಶೇಷ ಪೂಜೆ ಮಾಡಲಾಯಿತು. ವಿಜಯಪುರ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ನೂತನ ಫುಡ್ ಪಾರ್ಕ್ ಸ್ಥಾಪನೆಗೆ ಸೂಚನೆ, ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು. ಮಹಿಳೆಯರ ಸಬಲೀಕರಣಕ್ಕಾಗಿ ಜಾಗೃತಿ ಶಿಬಿರಗಳು ಅಗತ್ಯ, ಡಾನ್ ಬಾಸ್ಕೋ ಸಂಸ್ಥೆಗಳ ನಿರ್ದೇಶಕ ರೇಫಾ ಸಜಿ ಜಾರ್ಜ್ ಹೇಳಿದರು. 14 ಮೂಡ ನಿವೇಶನಗಳ ಕ್ರಯಪತ್ರ ವಾಪಸ್, ಮೂಡ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿ ಪತ್ರ, ಸ್ಫೋಟಕ ತಿರುವು. ಮಂಡ್ಯ ಶಾಸಕ ಸ್ಥಾನದಿಂದ ಮುನಿರತ್ನ ವಜಾಕ್ಕೆ ಆಗ್ರಹಿಸಿ ನಾಳೆ ಪ್ರತಿಭಟನೆ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ತಿಳಿಸಿದರು. ಮಂಡ್ಯ ಹೆಂಡತಿಯ ಕೊಲೆಗೈದವನಿಗೆ ಜೀವಾವಧಿ ಶಿಕ್ಷೆ. ಮಂಡ್ಯ ಗಾಂಧಿ ಗ್ರಾಮಕ್ಕೀಗ ಹೊಸ ಆಕರ್ಷಣೆ, ಕಲಾವಿದರ ಕೈಯಲ್ಲಿ ಜೀವ ತಳೆದ ಗಾಂಧಿ ಶಿಲ್ಪ. ಮಂಡ್ಯ ಬಸ್ ಪಲ್ಟಿ, ಪ್ರಯಾಣಿಕರ ಜೀವ ಉಳಿಸಿದ ಕಂಟೈನರ್. ಚುನಾವಣಾ ಬಾಂಡ್ ಸುಲಿಗೆ, ನಿರ್ಮಲಾ ಸೀತಾರಾಮನ್ ಸೇರಿ ಹಲವರ ಎಫ್ಐಆರ್ಗೆ ಹೈಕೋರ್ಟ್ ತಡೆ. ಮಳ್ಳವಳ್ಳಿ ರಾಮರೂಢ ಸ್ವಾಮೀಜಿಗೆ ರಕ್ಷಣೆ ನೀಡಲು ಸಮುದಾಯದ ಮುಖಂಡರು ಒತ್ತಾಯಿಸಿದರು. ಪುಸ್ತಕ ಓದು ಜೀವನ ಮೌಲ್ಯ ಅರಿಯಲು ಸಹಾಯಕ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ವಿನಯ್ ಕುಮಾರ್ ಹೇಳಿದರು. ಮೈಸೂರು ದಸರಾ 508 ತಂಡ, 6500 ಕಲಾವಿದರಿಗೆ ವೇದಿಕೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಮಹದೇವಪ್ಪ ತಿಳಿಸಿದರು.